ನಮಸ್ಕಾರ ಸ್ನೇಹಿತರೆ, ಬೆಳ್ಳಂಬೆಳಗ್ಗೆ ಭಾರತ ಸೇರಿದಂತೆ ಇಡೀ ವಿಶ್ವವೇ ನಿಜಕ್ಕೂ ಕೂಡ ಖುಷಿ ಪಡೋ ಸುದ್ದಿ ಬಂದಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಖ್ಯಾತ ಗಗನಯಾತ್ರಿ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ಸೇಫ್ ಆಗಿ ಭೂಮಿಗೆ ವಾಪಸ್ ಆಗಿದ್ದಾರೆ. ಭರ್ತಿ 9 ತಿಂಗಳ ಬಾಹ್ಯಾಕಾಶ ಬಂಧನವನ್ನ ಮುಗಿಸಿ ಧರೆಗಿಳಿದಿದ್ದಾರೆ. ನಸುಕಿನ ಜಾವ ಸುಮಾರು 3 ಗಂಟೆ 30 ನಿಮಿಷದ ಹೊತ್ತಿಗೆ ಸುನಿತಾ ಅವರಿದ್ದ ಕ್ರೂ ಡ್ರ್ಯಾಗನ್ ಮಾಡೆಲ್ ಲ್ಯಾಂಡ್ ಆಗಿದೆ. ಫ್ಲೋರಿಡಾದ ಕರಾವಳಿ ತೀರದಲ್ಲಿ ಸ್ಪ್ಲಾಶ್ ಡೌನ್ ಆಗಿದೆ. ಲ್ಯಾಂಡ್ ಅಲ್ಲ, ಸ್ಪ್ಲಾಶ್ ಡೌನ್. ಸಮುದ್ರಕ್ಕೆ ಬಂದು ಅವರು ತಲುಪಿದ್ದಾರೆ. ಸ್ಪ್ಲಾಶ್ ಆಗಿದೆ ಅವರಿದ್ದಂಥ ಕ್ಯಾಪ್ಸೂಲ್, ಸಮುದ್ರಕ್ಕೆ ಬಂದು ಬಿದ್ದಿದೆ. ಸುನಿತಾ ಅವ್ರ ಜೊತೆಗೆ ಬಚ್ ವಿಲ್ಮೋರ್ ಅನ್ನೋ ಮತ್ತೊಬ್ಬ ಗಗನಯಾತ್ರಿ ISSನಲ್ಲಿ ಸಿಕ್ಕಾಕೊಂಡಿದ್ರು. ಅವರು ಕೂಡ ವಾಪಸ್ ಆಗಿದ್ದಾರೆ. ಒಟ್ಟು 4 ಹೊತ್ತ ಸ್ಪೇಸ್ ಎಕ್ಸ್ನ ಗಗನನೌಕೆ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ತಕ್ಷಣ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದ್ದು ಎಲ್ಲ ಸೇಫ್ ಆಗಿದ್ದಾರೆ ಅನ್ನೋ ಸುದ್ದಿ ಇದೆ. ಆ ಮೂಲಕ ಇಡೀ ಜಗತ್ತು ನಿಟ್ಟುಸಿರು ಬಿಡುವಂತಾಗಿದೆ. ಅಂದಹಾಗೆ ಸ್ನೇಹಿತರೆ, ಸುನಿತಾ ವಿಲಿಯಮ್ಸ್ ಕೇವಲ 8 ದಿನಕ್ಕೆ ಅಂತ ISSಗೆ ಹೋಗಿದ್ದು, ಬರೀ 8 ದಿನಕ್ಕೆ ಅಂತ. ಆದರೆ ಬೋಯಿಂಗ್ ಎಡವಟ್ಟಿನಿಂದಾಗಿ 9 ತಿಂಗಳು ಸ್ಪೇಸ್ನಲ್ಲೇ ಅತಂತ್ರರಾಗಬೇಕಾಗಿ ಬಂದಿತ್ತು ಪಾಪ ಅವರು. ಸುನಿತಾ ವಿಲಿಯಮ್ಸ್ ಅವರು ಕಳೆದ ವರ್ಷ ಜೂನ್ 5ನೇ ತಾರೀಕು ISSಗೆ ಹೋಗಿದ್ರು. ಸ್ಪೇಸ್ ಅನ್ನೋದು ಸುನಿತಾ ವಿಲಿಯಮ್ಸ್ ಅವರಿಗೆ ಹೊಸತೇನಲ್ಲ. 1998ರಿಂದ ಗಗನಯಾತ್ರಿ ಅವರು. ಆಲ್ರೆಡಿ 4 ಬಾರಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ವರ್ಕ್ ಮಾಡಿ ಬಂದಿದ್ರು. ಸ್ಪೇಸ್ನಲ್ಲಿ 322 ದಿನ ಕಳೆದಿರೋ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಇತ್ತು. ಆದರೆ ಅಷ್ಟು ಬಾರಿ ಅವ್ರನ್ನ ಹೊತ್ಕೊಂಡು ಹೋಗಿದ್ದು ನಾಸಾದ ಗಗನ ನೌಕೆಗಳು. ಆದರೆ ಈ ಸಲ ಖಾಸಗಿ ನೌಕೆಯಲ್ಲಿ ಹೋಗಬೇಕಾಗಿತ್ತು. ಯಾಕಂದರೆ ಪ್ರತಿ 6 ತಿಂಗಳಿಗೊಮ್ಮೆ ISSನಲ್ಲಿ ಗಗನಯಾತ್ರಿಗಳು ಎಕ್ಸ್ಚೇಂಜ್ ಆಗ್ತಾರೆ. 4 ಜನ ಭೂಮಿಯಿಂದ ಹೋಗಿ ಅಲ್ಲಿರೋ 4 ಜನ ವಾಪಸ್ ಭೂಮಿಗೆ ಮರಳುತ್ತಾರೆ. ಆದರೆ ಇವ್ರನ್ನ ಸಾಗಿಸೋ ಪ್ರಕ್ರಿಯೆಗೆ ಸಾಕಷ್ಟು ಖರ್ಚಾಗುತ್ತೆ. ಹೀಗಾಗಿ ನಾಸಾ ಈ ಸೇವೆಯನ್ನು ಖಾಸಗಿಯವರಿಗೆ ವಹಿಸಿ ತಾನು ಡೀಪ್ ಸ್ಪೇಸ್ ಮಿಷನ್ನಂತಹ ದೊಡ್ಡ ದೊಡ್ಡ ಕೆಲಸಗಳ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೊರಟು. ಈಗ ಆಲ್ರೆಡಿ ಇಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ರೆಗ್ಯುಲರ್ ಆಗಿ ಈ ಸರ್ವಿಸನ್ನು ಕೊಡ್ತಾ ಇದೆ. ಆದರೆ ಖ್ಯಾತ ವಿಮಾನಯಾನ ಕಂಪನಿ ಬೋಯಿಂಗ್ ತಾನು ಕೂಡ ಸರ್ವಿಸ್ ಕೊಡ್ತೀನಿ ಅಂತ ಮುಂದೆ ಬಂದಿತ್ತು. ಹೀಗಾಗಿ ಪರೀಕ್ಷಾರ್ಥವಾಗಿ ಬೋಯಿಂಗ್ನ ಮೊದಲ ಟೆಸ್ಟ್ ಫ್ಲೈಟ್ನಲ್ಲಿ ಸುನಿತಾ ವಿಲಿಯಮ್ಸ್ ಅವರು ISSಗೆ ಹೋಗಿದ್ರು. ಇನ್ಫ್ಯಾಕ್ಟ್ ಬೋಯಿಂಗ್ ಸ್ಟಾರ್ ಲೈನರ್ 1 ಅನ್ನೋ ಈ ಗಗನನೌಕೆ ಡಿಸೈನ್ ಮಾಡೋದ್ರಲ್ಲಿ ಖುದ್ದು ಸುನಿತಾ ಅವರು ಕೂಡ ಇನ್ವಾಲ್ವ್ ಆಗಿದ್ರು. 10 ದಿನ ಸ್ಪೇಸ್ ಸ್ಟೇಷನ್ನಲ್ಲಿದ್ದು ಸ್ಪೇಸ್ ಕ್ರಾಫ್ಟ್ ಮತ್ತದರ ಸಬ್ ಸಿಸ್ಟಮ್ಗಳನ್ನು ಟೆಸ್ಟ್ ಮಾಡಿಕೊಂಡು ಬರೋದು ಸುನಿತಾ ವಿಲಿಯಮ್ಸ್ ಅವರ ಕೆಲಸ ಆಗಿತ್ತು. ಈ ಟೆಸ್ಟ್ ಮುಗಿದ ನಂತರ ನಾಸಾ ಬೋಯಿಂಗ್ಗೆ ಕಮರ್ಷಿಯಲ್ ಸೇವೆ ಕೊಡೋದಕ್ಕೆ ಸರ್ಟಿಫಿಕೇಶನ್ ಕೊಡೋದ್ರಲ್ಲಿತ್ತು. ಜೂನ್ 14ಕ್ಕೇನೆ ವಾಪಸ್ ಭೂಮಿಗೆ ಬರಬೇಕಾಗಿತ್ತು ಕಳೆದ ವರ್ಷ. ಆದರೆ ಅದೇ ಟೈಮ್ಗೆ ಬೋಯಿಂಗ್ ನೌಕೆ ಕೈ ಕೊಟ್ಟು ಬಿಡಬೇಕಾ? ಸ್ಟಾರ್ ಲೈನರ್ನಲ್ಲಿ ಸಾಲು ಸಮಸ್ಯೆ ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಹೀಲಿಯಂ ಲೀಕೇಜ್ ಆಯಿತು. 4 ಥ್ರಸ್ಟರ್ಗಳು ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ. ಆರಂಭದಲ್ಲಿ 1 ತಿಂಗಳಲ್ಲಿ ನೌಕೆಯನ್ನು ರಿಪೇರ್ ಮಾಡಿ ಅದರಲ್ಲೇ ಬರಬೇಕು ಅನ್ನೋ ತೀರ್ಮಾನ ಮಾಡಲಾಗಿತ್ತು. ಆದರೆ ದಿನ ಕಳೆದಂತೆ ಬೋಯಿಂಗ್ನ ಸಮಸ್ಯೆಗಳು ದಟ್ಟವಾಗ್ತಾ ಹೋದ್ವು. ಹೀಗಾಗಿ ಸ್ಟಾರ್ ಲೈನರ್ನಲ್ಲಿ ಬರೋದು ಅಪಾಯ ಅಂತ ಸುನಿತಾ ಮತ್ತು ಬ್ಯಾರೆ ವಿಲ್ಮರ್ ಅವರನ್ನೇ ISSನಲ್ಲಿ ಉಳಿಸೋಕೆ ತೀರ್ಮಾನಿಸಲಾಯಿತು. ಸ್ಟಾರ್ ಲೈನರ್ 1ಅನ್ನೇ ಪ್ರತ್ಯೇಕವಾಗಿ ಭೂಮಿಗೆ ಕಳಿಸಲಾಯಿತು. ಇಬ್ರು ಅಲ್ಲೇ ಉಳಿದ್ರು. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಸ್ಪೇಸ್ ಯೋಜನೆಗಳು ಬಸ್ ಓಡಿಸ್ದಂಗಲ್ಲ. ಒಂದ್ಸಲಿ ಕೈ ಕೊಡ್ತು ಅಂದ್ರೆ ಚೂರು ಸೈಡಿ ಹಾಕೋ ಗಾಡಿ ಚೂರು ನೋಡೋಣ, ಆ ರೀತಿ ಅಲ್ಲ. ಜೊತೆಗೆ ಸಡನ್ ಆಗಿ ರಾಕೆಟ್ ಹಾರಿಸಿ ಕರ್ಕೊಂಬನ್ನಿ ಹಂಗೆ ಮಾಡೋಕ್ಕೂ ಆಗೋದಿಲ್ಲ. ಸಾಕಷ್ಟು ಪೂರ್ವ ತಯಾರಿ ನಡೆಸಬೇಕಾಗತ್ತೆ. ಪ್ಲಾನ್ಡ್ ಆಗಿದ್ರೆ ಮಾತ್ರ ಕ್ವಿಕ್ ಆಗಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಪ್ಲಾನ್ ಇಲ್ಲ ಅಂದ್ರೆ ಹೊಸದಾಗೆಲ್ಲ ಪ್ಲಾನ್ ಮಾಡಬೇಕಾಗತ್ತೆ. ಹೀಗಾಗಿ ಸುನಿತಾ ಅವ್ರನ್ನ ವಾಪಸ್ ಕರ್ಕೊಂಬರೋದು ಲೇಟ್ ಆಯಿತು. ISSನ ಗಗನಯಾತ್ರಿಗಳನ್ನ ಎಕ್ಸ್ಚೇಂಜ್ ಮಾಡೋ ಮುಂದಿನ ಮಿಷನ್ ಮಾರ್ಚ್ನಲ್ಲಿದ್ದರಿಂದ ಇಷ್ಟು ಲೇಟ್ ಆಯಿತು. ಸಾಮಾನ್ಯವಾಗಿ ನಾಸಾ ಒಂದು ಮಿಷನ್ನಲ್ಲಿ 4 ಕಳಿಸುತ್ತೆ. ಆದರೆ ಸುನಿತಾ ಮತ್ತು ಬುಚ್ ಅವರಿಗೋಸ್ಕರ ಕ್ರೂ 9 ಮಿಷನ್ನಲ್ಲಿ 2 ಸೀಟ್ಗಳನ್ನು ಖಾಲಿ ಬಿಟ್ಟು ಕಳಿಸಲಾಗಿತ್ತು. ಈಗ ಅದೇ ಕ್ರೂ 9 ಡ್ರ್ಯಾಗನ್ ನೌಕೆಯಲ್ಲಿ 2 ಗಗನಯಾತ್ರಿಗಳು ವಾಪಸ್ ಆಗಿದ್ದಾರೆ. ಇದು ಹೇಗೆ ನಡೀತು ಅಂತ ಹೇಳಿದ್ರೆ ಸ್ನೇಹಿತರೆ, ನಿನ್ನೆ ಬೆಳಗ್ಗೆ 10:45 ಸುಮಾರಿಗೆನೆ ಡ್ರ್ಯಾಗನ್ ಕ್ರೂ ಮಾಡೆಲ್ ISSನಿಂದ ಬೇರ್ಪಡ್ತು. ಆದರೆ ಡ್ರ್ಯಾಗನ್ ಆಗ ISSನಂತೆ ಗಂಟೆಗೆ 28,000 ಕಿಲೋಮೀಟರ್ ವೇಗದಲ್ಲಿ ಭೂಮಿಯನ್ನೇ ಸುತ್ತಾ ಇತ್ತು.
ಜೊತೆಗೆ ಭೂಮಿಯಿಂದ ಎತ್ತರದ ಲೋ ಅರ್ತ್ ಆರ್ಬಿಟ್ನಲ್ಲಿತ್ತು. ಹೀಗಾಗಿ ಡ್ರ್ಯಾಗನ್ ವೇಗವನ್ನು ಸ್ಲೋ ಮಾಡಿ ಕೆಳ ಹಂತದ ಕಕ್ಷೆಗೆ ತರ್ತಾ ಹೋಗಬೇಕು. ಅಲ್ಲದೆ ನಿಗದಿತ ಸ್ಥಳದಲ್ಲಿ ಬೀಳುವಂತೆ ಡ್ರ್ಯಾಗನ್ ಪಥವನ್ನು ಮಾನಿಟರ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಇದಕ್ಕೆಲ್ಲ ಸುಮಾರು 14ರಿಂದ 15 ಗಂಟೆ ತಗುಲಿತು. ಹೀಗಾಗಿ ಮಧ್ಯರಾತ್ರಿ 2:40 ಹೊತ್ತಿಗೆ ಡ್ರ್ಯಾಗನ್ ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡಿತು. 3:30 ಸುಮಾರಿಗೆ ಫ್ಲೋರಿಡಾದ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನೀರಿಗೆ ಅಪ್ಪಳಿಸಿತು. ತಕ್ಷಣ ಅಮೆರಿಕದ ಸೇನಾಪಡೆ ಈ ಕ್ಯಾಪ್ಸ್ಯೂಲ್ನ ರೆಸ್ಕ್ಯೂ ಮಾಡಿದೆ. ನಂತರ 4 ಗಗನಯಾತ್ರಿಗಳನ್ನು ನಾಸಾದ ಜಾನ್ಸನ್ ಸ್ಪೇಸ್ ಸೆಂಟರ್ಗೆ ಕರ್ಕೊಂಡು ಹೋಗಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿದೆ. ಗಲ್ಫ್ ಆಫ್ ಮೆಕ್ಸಿಕೋ ಜಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈಗ ಇದನ್ನ ಟ್ರಂಪ್ ಗಲ್ಫ್ ಆಫ್ ಅಮೆರಿಕಾ ಅಂತ ಘೋಷಿಸಿಬಿಟ್ಟಿದ್ದಾರೆ. ಇಲ್ಲಿದು ಕೊನೆ ಸ್ಪ್ಲಾಶ್ ಡೌನ್. ಮೊದಲೇನಾಗ್ತಿತ್ತು ಅಂದ್ರೆ ಅಮೆರಿಕದ ಪಶ್ಚಿಮಕ್ಕೆ ಪೆಸಿಫಿಕ್ ಸಾಗರದಲ್ಲಿ ನೌಕೆಯನ್ನ ಇಳಿಸ್ತಾ ಇದ್ರು. ಆದ್ರೆ ಗಲ್ಫ್ ಆಫ್ ಮೆಕ್ಸಿಕೋದಿಂದ ಕೆನಡಿ ಸ್ಪೇಸ್ ಸೆಂಟರ್ ಹತ್ತಿರ ಆಗುತ್ತೆ ಅಂತ 2019ರಿಂದ ಇಲ್ಲೇ ಸ್ಪ್ಲಾಶ್ ಡೌನ್ ಮಾಡ್ತಾ ಇದ್ರು. ಆದ್ರೆ ಡ್ರ್ಯಾಗನ್ ಕೆಳಗಿಳಿಯುವಾಗ ಅದರ ಮೇಲಿನ ಮುಚ್ಚಳದ ರೀತಿ ವಸ್ತುವನ್ನ ವಾತಾವರಣದಲ್ಲೇ ಬಿಡಲಾಗುತ್ತೆ. ಸಾಮಾನ್ಯವಾಗಿ ಈ ಕವಚ ವಾತಾವರಣದಲ್ಲೇ ಉರಿದು ಭಸ್ಮ ಆಗಬೇಕು. ಆದ್ರೆ ಇತ್ತೀಚೆಗೆ 4 ಸಲ ಉರಿಯದೆ ಹಾಗೆ ಒಂದು ಫ್ಲೋರಿಡಾ ಸುತ್ತಮುತ್ತ ಜಾಗಗಳಲ್ಲಿ ನೆಲದ ಮೇಲೆ ಬಿದ್ದಿದೆ. ಯಾರ್ದಾರು ಮಂಡೆ ಮೇಲೆ ಬಿದ್ದರೆ ಕಷ್ಟ ಅಂತ, ಕಟ್ಟಡಗಳ ಮೇಲೆ, ವಾಹನಗಳ ಮೇಲೆ ಏನು ಬೇಕಾದರೂ ಅನಾಹುತ ಆಗ್ಬೋದು. ಹಾಗಾಗಿ ಮತ್ತೆ ನಾಸಾ ಪ್ಯಾಸಿಫಿಕ್ನಲ್ಲೇ ಸ್ಪ್ಲಾಶ್ ಡೌನ್ ಇನ್ನು ಮುಂದೆ ಮಾಡೋಕೆ ನಿರ್ಧಾರ ಮಾಡಿದೆ. ಅಲ್ಲಿ ಮುಕ್ತವಾಗಿರೋ ದೊಡ್ಡ ಸಾಗರ ಪ್ರದೇಶ ಸಿಗುತ್ತೆ. ತಗೊಂಬಂದು ಈ ಗಲ್ಫ್ ಒಳಗಡೆ, ಕೊಲ್ಲಿ ಒಳಗಡೆ ಸುತ್ತ ನೆಲ ಇದೆ, ಮಧ್ಯದಲ್ಲಿ ಕೊಲ್ಲಿ ಇದೆಯಲ್ಲ, ಗಲ್ಫ್ ಇದೆಯಲ್ಲ, ಗಲ್ಫ್ ಆಫ್ ಅಮೆರಿಕಾ ಅಥವಾ ಗಲ್ಫ್ ಆಫ್ ಮೆಕ್ಸಿಕೋ, ಅಲ್ಲಿ ತಂದು ಕರೆಕ್ಟಾಗಿ ಬೀಳಿಸ್ಬೇಕು ಅಂತ ಇಲ್ಲ. ಪ್ಯಾಸಿಫಿಕ್ನಲ್ಲಾದರೆ ಇನ್ನೊಂದು ಸೈಡ್ ಫುಲ್ ನಮಗೆ ಉದ್ದಕ್ಕೂ ಸಮುದ್ರನೇ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಕಡೆನೇ ಮಾಡೋಕೆ ನೆಕ್ಸ್ಟ್ ಈಗ ಪ್ಲಾನ್ ಹಾಕೊಂಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಇದೆ. ಸಂಕಷ್ಟದಲ್ಲೂ ಸಾಧನೆ. ಈ ಸುದೀರ್ಘ ಪ್ರವಾಸದಿಂದ ಸುನಿತಾ ವಿಲಿಯಮ್ಸ್ ಅವರು ಒಂದಿಷ್ಟು ದಾಖಲೆ ಮಾಡೋಕ್ಕೂ ಕಾರಣ ಆಗಿದೆ. ಇಲ್ಲಿವರೆಗೂ ಸ್ಪೇಸ್ನಲ್ಲಿ ಸುನಿತಾ ಒಟ್ಟಾರೆ 607 ದಿನ ಕಳೆದಂತಾಗಿದೆ. ಈ ಮಿಷನ್ಗೂ ಮುಂಚೆ ಸ್ಪೇಸ್ನಲ್ಲಿ ಅತಿ ಹೆಚ್ಚು ಕಾಲ ಕಳೆದ ಟಾಪ್ 50 ವ್ಯಕ್ತಿಗಳ ಪಟ್ಟಿಯಲ್ಲೂ ಸುನಿತಾ ಅವರ ಹೆಸರಿರಲಿಲ್ಲ. ಆದರೆ ಈ ಮಿಷನ್ ನಂತರ ಟಾಪ್ 12 ಪಟ್ಟಿಯಲ್ಲಿ ಬಂದಿದ್ದಾರೆ. ಅಲ್ಲದೆ 9 ಬಾರಿ ಸ್ಪೇಸ್ ವಾಕ್ ಮಾಡಿ ಒಟ್ಟಾರೆ ISS ಆಚೆ ಬಾಹ್ಯಾಕಾಶದಲ್ಲಿ 62 ಗಂಟೆ 6 ನಿಮಿಷ ಕಳೆದಿದ್ದಾರೆ. ಚಿಕ್ಕ ಏಜ್ ಅಲ್ಲ ಸುನಿತಾ ವಿಲಿಯಮ್ಸ್ ಅವ್ರದ್ದು, 59 ವರ್ಷ ಅವ್ರದ್ದು. ಆಲ್ಮೋಸ್ಟ್ ಈ ವಯಸ್ಸಿಗೆ ನಮ್ಮಲ್ಲೆಲ್ಲ ಅಜ್ಜ ಅಜ್ಜಿ ಆಗೋ ಏಜ್. 59 ಅವರ ಏಜ್. ಈ ಏಜ್ನಲ್ಲೂ ಕೂಡ ಸ್ಪೇಸ್ನಲ್ಲಿ ಅಂತಹ ಒಂದು ಏಕತಾನತೆಯಲ್ಲಿ ಅಥವಾ ಆ ಗ್ರಾವಿಟಿ ಇಲ್ದಿರೋ, ಗುರುತ್ವಾಕರ್ಷಣೆ ಇಲ್ದಿರೋ ವಾತಾವರಣದಲ್ಲಿ ಇಷ್ಟು ಟೈಮ್ ಕಳೆದಿದ್ದಾರೆ. ಈ ಮೂಲಕ ಅತಿ ಹೆಚ್ಚು ಕಾಲ ಸ್ಪೇಸ್ ವಾಕ್ ಮಾಡಿದ ಮೊದಲ ಮಹಿಳೆ, ಒಟ್ಟಾರೆ 4ನೇ ಗಗನಯಾತ್ರಿ ಅನ್ನೋ ದಾಖಲೆ ನಿರ್ಮಿಸಿದ್ದಾರೆ. ಜೊತೆಗೆ ಇದೇ ಟೈಮ್ನಲ್ಲಿ ಸುನಿತಾ ಅವರು ಕೆಲವು ಸೈಂಟಿಫಿಕ್ ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ. ಮೈಕ್ರೋ ಗ್ರಾವಿಟಿಯಲ್ಲಿ ಸಸ್ಯ ಹೇಗೆ ಬೆಳೆಯಬಹುದು ಅನ್ನೋದನ್ನು ಸ್ಟಡಿ ಮಾಡಿದ್ದಾರೆ. ಇದರಿಂದ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಆಹಾರ ಉತ್ಪಾದನೆ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ. ಜೊತೆಗೆ ದೀರ್ಘಕಾಲ ಸ್ಪೇಸ್ನಲ್ಲಿದ್ದರೆ ಮನುಷ್ಯರ ದೇಹ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಒಂದು ರೀತಿ ಅವ್ರ ಮೇಲೆ ಅವರೇ ಸ್ಟಡಿ ಮಾಡ್ಕೊಂಡಂಗೂ ಆಗಿದೆ ಈಗ. ಅಲ್ಲದೆ ಫ್ಯೂಚರ್ ಮಿಷನ್ಗಳಿಗೆ ಹೊಸ ಸ್ಪೇಸ್ ರೊಬೋಟಿಕ್ಸ್ ಮತ್ತು AI ಸಿಸ್ಟಮ್ಗಳ ಪರೀಕ್ಷೆ ಕೂಡ ನಡೆಸಿದ್ದಾರೆ. ತಮ್ಮ ಮಸಲ್ನ ಗಟ್ಟಿಯಾಗಿಟ್ಕೊಳ್ಳೋಕೆ ಡೈಲಿ 2 ಗಂಟೆ ಎಕ್ಸಸೈಸ್ ಕೂಡ ನಡೆಸ್ತಾ ಇದ್ರು. 59 ವರ್ಷದ ಸುನಿತಾ ವಿಲಿಯಮ್ಸ್ನವರು ಸ್ಪೇಸ್ನಲ್ಲಿ, ಬಾಹ್ಯಾಕಾಶದಲ್ಲಿ ತೇಲ್ತಾ. ಅಂದಹಾಗೆ ಸ್ನೇಹಿತರೆ, ಹೀಗಿದ್ರೂ ಕೂಡ ಸ್ಪೇಸ್ನಲ್ಲಿ ದೀರ್ಘಕಾಲ ಟೈಮ್ ಕಳೆಯೋದ್ರಿಂದ ಸಮಸ್ಯೆ ಆಗುತ್ತೆ. ಗ್ರಾವಿಟಿ ಇಲ್ಲದೆ ಇರೋದ್ರಿಂದ ಮಸಲ್ಸ್ ಸರಿಯಾಗಿ ವರ್ಕ್ ಆಗಲ್ಲ, ಮಸಲ್ ಲಾಸ್ ಆಗ್ಬೋದು. ಮೈಕ್ರೋ ಗ್ರಾವಿಟಿಯಿಂದ ಬೋನ್ಗಳು ವೀಕ್ ಆಗ್ಬೋದು. ಜೊತೆಗೆ ಬ್ಯಾಲೆನ್ಸ್ನ ಕಂಟ್ರೋಲ್ ಮಾಡೋ ಒಳ ಕಿವಿಗಳು ವೇಟ್ಲೆಸ್ನೆಸ್ಗೆ ಅಡ್ಜಸ್ಟ್ ಆಗಿರ್ತವೆ ಅಲ್ಲಿ ಸ್ಪೇಸ್ನಲ್ಲಿ. ಸ್ವಲ್ಪ ಈಗ ಭೂಮಿಗೆ ವಾಪಸ್ ಬಂದ ತಕ್ಷಣ ಗಗನಯಾತ್ರಿಗಳಿಗೆ ಡಿಸಿನೆಸ್ ಅಂದರೆ ತಲೆ ತಿರುಗಿದಂಗೆ ಕೂಡ ಆಗ್ಬೋದು. ಬಾಹ್ಯಾಕಾಶದಲ್ಲಿ ದೇಹದ ಫ್ಲೂಯಿಡ್ಗಳು ಮೇಲೆ ಮೂವ್ ಆಗ್ತಿರ್ತವೆ, ಯಾಕಂದರೆ ಗ್ರಾವಿಟಿ ಕಮ್ಮಿ ಇರುತ್ತೆ. ಆದರೆ ಭೂಮಿಯಲ್ಲಿ ಜಾಸ್ತಿ ಕೆಳಗೆ ಎಳೆಯೋದ್ರಿಂದ, ಗ್ರಾವಿಟಿ ಇರೋದ್ರಿಂದ ಕಾಲುಗಳು ಊದ್ದಂತಾಗೋದು ಇಮಿಡಿಯೇಟ್ಲಿ ಅವರಿಗೆ. ಹೀಗಾಗಿ ಭೂಮಿಗೆ ಬಂದರೂ ಕೂಡ ಇನ್ನು ಅನೇಕ ತಿಂಗಳು ಆಸ್ಪತ್ರೆಯಲ್ಲಿ ಅವರು ಇರಬೇಕಾಗ್ಬೋದು. ನಡೆಯೋದಕ್ಕೆ 3-4 ವಾರವೇ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಚಾಲೆಂಜಿಂಗ್ ಇದ್ರೂ ಕೂಡ ಈ ಗಗನಯಾತ್ರಿಗಳು, ಸ್ಪೇಸ್ ವಿಜ್ಞಾನಿಗಳು ತಮ್ಮ ಜೀವನವನ್ನು ಪಣಕ್ಕಿಟ್ಟು, ಲೈಫನ್ನು ಪಣಕ್ಕಿಟ್ಟು ಈ ಎಲ್ಲ ಅಚೀವ್ಮೆಂಟ್ಸ್ ಮಾಡ್ತಾ ಇರ್ತಾರೆ. ಅವರಿಡೋ ಪ್ರತಿಯೊಂದು ಹೆಜ್ಜೆ ಕೂಡ ಇಡೀ ಮನುಕುಲ ಇಡೋ ಹೆಜ್ಜೆ ಆಗಿರುತ್ತೆ. ಭೂಮಿ ಮೇಲಿರೋ ಅಷ್ಟು ಮನುಷ್ಯರು ಹೆಜ್ಜೆ ಇಡೋಕ್ಕಾಗಲ್ಲ ಸ್ಪೇಸ್ಗೆ ಅಲ್ವಾ, ಬಟ್ ಅವರಿಡೋ ಹೆಜ್ಜೆ ಮನುಕುಲ ಇಡೋ ಹೆಜ್ಜೆ ಆಗಿರುತ್ತೆ. ಮೂನ್ ಮೇಲೆ ನೀಲ್ ಆರ್ಮ್ಸ್ಟ್ರಾಂಗ್ ಮೊದಲ ಹೆಜ್ಜೆ ಇಟ್ಟಾಗಲೂ ಕೂಡ ಇದು ಒಂದು ಸಣ್ಣ ಹೆಜ್ಜೆ ಆಗಿರ್ಬೋದು, ಆದರೆ ಮನುಕುಲಕ್ಕೆ ಇದು ದೊಡ್ಡ ಹೆಜ್ಜೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಆ ಟೈಮ್ನಲ್ಲಿ ಕೊಟ್ಟಿರೋದು ನಿಮಗೂ ಕೂಡ ಗೊತ್ತಿರ್ಬೋದು. ಇದು ಕೂಡ ಅದೇ ರೀತಿ. ಕೆಲವೊಂದು ಸಲ ಏನಾಗುತ್ತೆ, ಒಂದು ರಾಷ್ಟ್ರಕ್ಕೆ ಸೀಮಿತ ಆಗಲ್ಲ ಸೈಂಟಿಫಿಕ್ ಸಕ್ಸಸ್ಸಸ್, ಅದು ಜಗತ್ತಿನ ಮನುಕುಲದ ಸಕ್ಸಸ್ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಅದೇ ವ್ಯಾಪ್ತಿಯಲ್ಲಿ ಬರುವಂಥವು. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.